ಹಲೋ ನಮಸ್ತೆ ಸ್ನೇಹಿತರೆ. ಇವಾಗ ಡೆವಿಲ್ ಟ್ರೈಲರ್ ಬಿಡುಗಡೆ ಆಗಿದೆ. ತುಂಬ ಚೆನ್ನಾಗಿದೆ, ತುಂಬ ಕ್ಯಾಚಿಯಾಗಿದೆ, ತುಂಬ ಥ್ರಿಲ್ಲರ್ ಆಗಿದೆ ಅಂತ ಹೇಳ್ಬೋದು. ಯಾಕಂದರೆ ದರ್ಶನ್ ಸರ್ ಅವರ ಲುಕ್ಕು ನಾನು ನೋಡೋಕ್ಕೆ ನಾವು ಮತ್ತೆ ಮತ್ತೆ ನೋಡಿದ್ರೂ ತಪ್ಪಲ್ಲ. ಯಾಕಂದರೆ ಒಂದು ಮಾಸ್ ಲುಕ್ಕಾಗಿ, ಮಾಸ್ ಹೀರೋ ಆಗಿ, ಮಾಸ್ ಡಾನ್ ಆಗಿ ಈ ಸಿನಿಮಾದಲ್ಲಿ ಕಾಣಿಸ್ಕೊಂಡಿದ್ದಾರೆ. ಡೆವಿಲ್ ಚಿತ್ರದ ಟೈಟಲ್ಗೆ ತಕ್ಕ ಹಾಗೆ, ಆ ಡೆವಿಲ್ ಪಾತ್ರಕ್ಕೆ ತಕ್ಕ ಹಾಗೆ ಅವರ ಲುಕ್ಕನ್ನು ನಾವು ಈ ಒಂದು ಟ್ರೈಲರಲ್ಲಿ ನೋಡಿದ್ವಿ. ಈ ಚಿತ್ರದಲ್ಲಿ ಅನೇಕ ತಾರಾಗಣ ಇದ್ದಾರೆ. ಅಚ್ಯುತ್ ಕುಮಾರ್ ಅವರು, ಗೋವಿಂದೇಗೌಡ, ವಿನಯ್ ಗೌಡ ಹಾಗೂ ನಮ್ಮ ಗಿಲ್ಲಿ ನಟ ಅವರು ಕೂಡ ಈ ಚಿತ್ರದಲ್ಲಿ ಅಭಿನಯವನ್ನು ಮಾಡಿದ್ದಾರೆ. ಪೊಲಿಟಿಕಲ್ ಡ್ರಾಮಾನೂ ಇದೆ, ಮತ್ತು ಮಾಸ್ ಸ್ಟೋರಿ ಇದೆ, ರೌಡಿಸಮ್ ಎಲಿಮೆಂಟ್ ಇದೆ. ಏನೇ ಇದ್ದರೂ ನಾವು ಚಿತ್ರವನ್ನು ನೋಡಿದಾಗ ಈ ಚಿತ್ರದ ಬಗ್ಗೆ ಕಂಪ್ಲೀಟ್ ಕ್ಲಾರಿಟಿ ಸಿಗುತ್ತೆ. ಒಟ್ಟಾರೆಯಾಗಿ ಟ್ರೈಲರ್ ಸ್ಟಾರ್ಟಿಂಗಿಂದ ಎಂಡಿಂಗ್ವರೆಗೂ ಆ ವಿಷುವಲ್ ಎಫೆಕ್ಟ್ ಆಗಲಿ, DOP ಆಗಲಿ, ದರ್ಶನ್ ಸರ್ ಅವರ ಲುಕ್ಕು ಅಥವಾ ದರ್ಶನ್ ಸರ್ ಅವರ ಗಾಂಭೀರ್ಯ, ಅವರ ನಡೆನುಡಿ ಮತ್ತು ಅವರ ಹಾವಭಾವ, ಅವರ ಡೈಲಾಗ್ ಡೆಲಿವರಿ ಆಗಲಿ ಎಲ್ಲವೂ ಕೂಡ ತುಂಬ ಚೆನ್ನಾಗಿ ಮೂಡಿಬಂದಿದೆ. ಹಾಗಾಗಿ ನಾನು ಕೂಡ ಡಿಸೆಂಬರ್ 11ಗೆ ಕಾಯ್ತಾ ಇದ್ದೀನಿ, ಮೊದಲನೇ ದಿವಸ ಫಿಲಮ್ ನೋಡಬೇಕು ಅಂತ. ಆದರೆ ತುಂಬ ರಶ್ ಇರುತ್ತೆ, ಆದರೂ ಟ್ರೈ ಮಾಡ್ತೀನಿ. ಸೊ ಫ್ರೆಂಡ್ಸ್, ಕನ್ನಡ ಚಿತ್ರರಂಗ ಬೆಳೀಬೇಕು ಅಂದರೆ ಎಲ್ಲ ಫಿಲಮ್ಗೂ ನಾವು ಸಪೋರ್ಟ್ ಮಾಡಬೇಕು. ದರ್ಶನ್ ಸರ್ ಜೊತೆಗೆ ಎಲ್ಲ ನಟರ ಚಿತ್ರಗಳಿಗೂ ನಮ್ಮ ಸಪೋರ್ಟ್ ಖಂಡಿತ ಇರುತ್ತೆ. ನಾನು ಎಲ್ಲ ಚಿತ್ರಗಳಿಗೂ ಸಪೋರ್ಟ್ ಮಾಡೇ ಮಾಡ್ತೀನಿ. ಸೊ ಡಿಸೆಂಬರ್ 11 ನಾನು ಕೂಡ ಕಾಯ್ತಾ ಇದ್ದೀನಿ. ಎಲ್ಲರೂ ಬನ್ನಿ, ಸಿನಿಮಾ ನೋಡೋಣ, ಸಿನಿಮಾ ಗೆಲ್ಲಿಸೋಣ. ಮತ್ತೊಮ್ಮೆ ದರ್ಶನ್ ಸರ್ಗೆ ಕಮ್ಬ್ಯಾಕ್ ಚಿತ್ರ ಆಗುತ್ತೆ ಅಂತ ಎಲ್ಲರೂ ಓಪನ್ ಇಟ್ಕೊಂಡಿದ್ದಾರೆ. ಯಾಕಂದರೆ 2023 ಕಾಟೇರ ಬ್ಲಾಕ್ ಬಸ್ಟರ್ ಹಿಟ್ಟಾಗಿತ್ತು. ಈ ಒಂದು ಕಷ್ಟದ ಸಮಯದಲ್ಲಿ ಅವರ ಈ ಸಂದರ್ಭದಲ್ಲಿ 2025ಕ್ಕೆ ಡೆವಿಲ್ ಚಿತ್ರ ಬಿಡುಗಡೆಯಾಗಿ ಬರ್ತಾಯಿದೆ. ಇದನ್ನು ನಾವು ಒಂದು ಯಶಸ್ವಿಯಾಗಿ ಮಾಡಬೇಕು ಅಂತ ನಾವೆಲ್ಲ ಕೇಳ್ಕೊಳ್ಳೋಣ. ನನಗಂತೂ ಲಾಸ್ಟಲ್ಲಿ ಅವ್ರು ಹೇಳೋ ಡೈಲಾಗ್ ತುಂಬ ಇಷ್ಟ ಆಯಿತು. ಸೂರ್ಯನಿಗೆ ಬಹಳ ಹೊತ್ತು ಗ್ರಹಣ ಹಿಡಿಯೋಲ್ಲ, ನಾನು ಬರ್ತಾಯಿದ್ದೀನಿ ಚಿನ್ನ. ಅಂದರೆ ಆ ಒಂದು ಟೈಟಲ್, ಆ ಒಂದು ಡೈಲಾಗ್ಗೆ ಒಂದು ಅದ್ಭುತವಾಗಿದೆ ಅಂತಲೇ ಹೇಳ್ಬೋದು. ಹಾಗಾಗಿ ಫ್ರೆಂಡ್ಸ್, ದಯವಿಟ್ಟು ಟ್ರೈಲರ್ ತುಂಬ ಚೆನ್ನಾಗಿದೆ. ನಿಮ್ಗೆ ಏನೇನು ಇಷ್ಟ ಕಮೆಂಟ್ ಮಾಡಿ. ಹಾಗೆ ಡಿಸೆಂಬರ್ 11ಕ್ಕೆ ಬಂದು ಸಿನಿಮಾವನ್ನು ನೋಡಿ ಗೆಲ್ಲಿಸಿ, ಕನ್ನಡ ಚಿತ್ರರಂಗ ಬೆಳೆಸಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್.